ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ 5th ಸೆಮಿಸ್ಟರ್ BCom ಸೈಬರ್ ಸೆಕ್ಯೂರಿಟಿ ಸಬ್ಜೆಕ್ಟಲ್ಲಿ ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಏನೇನು ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟು ಸೆಕ್ಷನ್ ಏನಲ್ಲಿ ವಾಟ್ ಈಸ್ ಸೈಬರ್ ಸ್ಪೇಸ್ ಅಂತ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಹ್ಯಾನ್ ಆರ್ಪನೆಟ್ ಅಂದರೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ಸೈಬರ್ ಲಾ, ವಾಟ್ ಈಸ್ ಫಿಶಿಂಗ್, ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್, ಮೆನ್ಷನ್ ಇನ್ ಇಟ್ 2 ವೆಬ್ಸೈಟ್ಸ್ ದಟ್ ಹೋಸ್ಟ್ ವಿಡಿಯೋಸ್ ಅಂತ ಕೇಳಿದ್ದಾರೆ. ಇದಿಷ್ಟನ್ನು ಕೂಡ 2 ಮಾರ್ಕ್ಸ್ಗೆ. ಆ್ಯಂಡ್ ಸೆಕ್ಷನ್ ಬಿಗೆ ಎಕ್ಸ್ಪ್ಲೈನ್ ದ ವೇರಿಯಸ್ ಫೀಚರ್ಸ್ ಆಫ್ ಇಂಟರ್ನೆಟ್ ಆ್ಯಂಡ್ ವಾಟ್ ಈಸ್ ರ್ಯಾನ್ಸಮ್ ವೇರ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್ ಕೇಳಿದ್ದಾರೆ. ಹೌ ಕ್ಯಾನ್ ಯು ರಿಪೋರ್ಟ್ ಎ ಸೈಬರ್ ಕ್ರೈಮ್ ಆನ್ಲೈನ್, ರೈಟ್ ದ ಸ್ಟೆಪ್ಸ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಅಬೌಟ್ ಸೈಬರ್ ಸ್ಪೇಸ್ ರೆಗ್ಯುಲೇಷನ್ಸ್, ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ವೈರಲ್ ವಿಡಿಯೋಸ್ ಆ್ಯಂಡ್ ರೈಟ್ ಎ ನೋಟ್ ಆ್ಯಂಡ್ ಆ್ಯಂಟಿ ವೈರಸ್ ಸಾಫ್ಟ್ವೇರ್ಸ್ ಅಂತ ಕೇಳಿದ್ದಾರೆ. ಇದಿಷ್ಟನ್ನು ಕೂಡ 4 ಮಾರ್ಕ್ಸ್ ಕ್ವಶನ್. ಆ್ಯಂಡ್ ಸೆಕ್ಷನ್ ಸಿನಲ್ಲಿ 12 ಮಾರ್ಕ್ಸಿಗೆ ಕ್ವಶನ್ 8 ಮಾರ್ಕ್ಸಿಗೆ ಕೇಳಿದ್ದಾರೆ. ಇಲ್ಲಿ 4 ಕ್ವಶನ್ ಇರುತ್ತೆ. ಸೊ ಫರ್ ಕ್ವಶನ್ಗೆ 8 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಎಕ್ಸ್ಪ್ಲೈನ್ ಅಬೌಟ್ ದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಡ್ ಇನ್ ಡೇಟಾ ಟ್ರಾನ್ಸ್ಫರ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ವೇರಿಯಸ್ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆಫ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಪ್ಲೈನ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಸ್ಟೆಪ್ಸ್ ಯು ಕ್ಯಾನ್ ಟೇಕ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆನ್ಲೈನ್ ಅಂತ ಕೇಳಿದ್ದಾರೆ. ರೈಟ್ ಅಬೌಟ್ ಸೈಬರ್ ಸೆಕ್ಯೂರಿಟಿ ಫೈನಾನ್ಷಿಯಲ್ ಫ್ರಾಡ್ಸ್ ಆ್ಯಂಡ್ ರೈಟ್ ಅಬೌಟ್ ಫೈರ್ ವಾಲ್ಸ್ ಆ್ಯಂಡ್ ವೈಫೈ ಸೆಕ್ಯೂರಿಟಿ ಆ್ಯಂಡ್ ರೈಟ್ ಎ ನೋಟ್ ಆನ್ ಇ ಕಾಮರ್ಸ್. ಸೊ ಇದಿಷ್ಟನ್ನು ಕೂಡ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ಆ್ಯಂಡ್ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅಂದರೆ ದಿಸ್ ಈಸ್ ಮಾಡೆಲ್ ಕ್ವಶನ್ ಪೇಪರ್ 2. ಫಸ್ಟ್ ಸೆಕ್ಷನ್ ಏನಲ್ಲಿ ಮೆನ್ಷನ್ ವೆಬ್ ಕಮ್ಯುನಿಕೇಷನ್ ಟೂಲ್ಸ್, ವಾಟ್ ಈಸ್ ದ ಯೂಸ್ ಆಫ್ ಸರ್ಚ್ ಎಂಜಿನ್ಸ್, ಗಿವ್ ಎಕ್ಸಾಂಪಲ್, ವಾಟ್ ಈಸ್ ಸೈಬರ್ ಕ್ರೈಮ್, ಹೌ ಕ್ಯಾನ್ ಯು ಫೈಲ್ ಎ ಪೊಲೀಸ್ ರಿಪೋರ್ಟ್ ಫಾರ್ ಎ ಸೈಬರ್ ಕ್ರೈಮ್ ಕೇಳಿದ್ದಾರೆ. ವಾಟ್ ಆರ್ ಸೋಷಿಯಲ್ ನೆಟ್ವರ್ಕ್ಸ್ ಆ್ಯಂಡ್ ಡಿಫೈನ್ ಇ ಕಾಮರ್ಸ್. ಆ್ಯಂಡ್ ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ರೈಟ್ ಎ ನೋಟ್ ಆನ್ ಸೈಬರ್ ಸೆಕ್ಯೂರಿಟಿ ಮೆಷರ್ಸ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್, ವಾಟ್ ಆರ್ ಆಲ್ ದ ಪ್ರಿವೆಂಟಿವ್ ಸ್ಟೆಪ್ಸ್ ಟೇಕನ್ ಫಾರ್ ಫಾಲ್ಸ್ ಲಿಂಕ್, ಸ್ಕ್ಯಾಮ್ ಯೂಸಿಂಗ್ QR code and harassment call, and what is the significance of the UPI in digital payments, evaluate the significance of RBI guidelines on digital payments and customer protection in unauthorized banking transactions, and discuss the elements of a password policy for mobile phones and their importance. Next to section C nalli explain the impact of internet on society, explain the architecture of cyberspace, write about the offenses and penalties covered by the IT Act of 2000, Information Technology Act of 2000, write about any 3 social media platforms that are mostly widely used, and explain about digital payments related common frauds and preventive measures, and evaluate the configuration of basic security policy and permission for end point devices ಅಂತ ಕೇಳಿದರೆ. ಸೊ ಇದರಲ್ಲಿ 4 ಕ್ವಶನ್ನು 8 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 3 ನೋಡೋಣ. ಸೊ ಇದರಲ್ಲೂ ಕೂಡ 4 ಕ್ವಶನ್ಸ್. ಫಸ್ಟ್ ಸೆಕ್ಷನ್ ಏನಲ್ಲಿ 4 ಕ್ವಶನ್ 2 ಮಾರ್ಕ್ಸ್, ಟೋಟಲ್ 8 ಮಾರ್ಕ್ಸ್ ಇರುತ್ತೆ. ವಾಟ್ ಆರ್ ದ ಮೇನ್ ಕಾಂಪೋನೆಂಟ್ಸ್ ಆಫ್ ವೆಬ್ ಟೆಕ್ನಾಲಜಿ, ವಾಟ್ ಈಸ್ ಎನ್ಸ್ಕ್ರಿಪ್ಷನ್, ವಾಟ್ ಆರ್ ವೆಬ್ ಬ್ರೌಸರ್ಸ್, ವಾಟ್ ಈಸ್ ಸೈಬರ್ ಬುಲ್ಲಿಂಗ್, ವಾಟ್ ಈಸ್ ದ ಯೂಸ್ ಆಫ್ ಹ್ಯಾಶ್ಟ್ಯಾಗ್, ಗಿವ್ ಎಕ್ಸಾಂಪಲ್, ವಾಟ್ ಈಸ್ ದ ಪರ್ಪಸ್ ಆಫ್ UPI ಆ್ಯಂಡ್ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ರೈಟ್ ಎ ನೋಟ್ ಆನ್ ಸೈಬರ್ ಸ್ಪೇಸ್ ರೆಗ್ಯುಲೇಷನ್ಸ್. Next, write about cyber crime against women and children. Write a note on malware attacks. What are the most frequent security threats on social media? And next, what is the purpose of Indian Penal Code 1860? And next, mention any 3 offences and penalties covered by the IT Act of 2000. Explain the relevant provisions of the Payment Settlement Act 2000 and their impact on digital payments. So idishtu kuda section B. And section C, explain the various technologies used in communication, explain the various types of cyber crimes, write about the challenges, opportunities and pitfalls in online social network, and write a note on 0-day and 0-clicks attacks. And next to 17 bandu explain the main components of e-commerce, why is Wi-Fi security essential for endpoint devices, and discuss the components of digital payments and purpose preventive ಮೆಷರ್ಸ್ ಫಾರ್ ಕಾಮನ್ ಫ್ರಾಡ್ಸ್ ಅಂತ ಕೇಳಿದ್ದಾರೆ. ಸೊ ಇದಿಷ್ಟನ್ನು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ಸು.
ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟಿವ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಡೂ ವೆಲ್. ಥ್ಯಾಂಕ್ ಯು.